ವಯಸ್ಸೇ ಆಗದಂತೆ ಸದಾ ಯೌವನವಾಗಿರಲು ಮಹಿಳೆಯರಿಗೆ ಮುಖ್ಯ ಸಲಹೆಗಳು. 1. ಹೆಂಗಸರು ಸ್ನಾನ ಮಾಡುವ 2 ಗಂಟೆ ಮುಂಚೆ ಚೆನ್ನಾಗಿ ಕೊಬ್ಬರಿ ಎಣ್ಣೆಯಿಂದ ಮೈತುಂಬ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿದರೆ ಚರ್ಮ ಫುಲ್ ಟೈಟ್ ಆಗಿ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಕಪ್ಪು ಮೊಡವೆಗಳು, ಕಲೆಗಳು ಎಲ್ಲವೂ ಕೂಡ ಮಾಯವಾಗಿ ಚರ್ಮ ಫಳಫಳ ಹೊಳೆಯಲು ಆರಂಭವಾಗುತ್ತದೆ. ನಿಮಗೆ ವಯಸ್ಸಾದಂತೆ ಚರ್ಮ ಜೋತು ಬೀಳದೆ ಚರ್ಮ ಟೈಟ್ ಆಗಿ ಹಿಡಿದುಕೊಳ್ಳುತ್ತದೆ. 2. ಹೆಂಗಸರು ಪ್ರತಿದಿನ ರಾತ್ರಿಯ ಅನಿತರಿಗೆ ಪ್ರಮುಖ ಆದ್ಯತೆಯನ್ನು ನೀಡಬೇಕು. ಕನಿಷ್ಠ ಅಂದ್ರೂ ಹೆಂಗಸರು 8 ಗಂಟೆ ನಿದ್ರೆ ಮಾಡಬೇಕು. ಹೆಂಗಸರು ತಮ್ಮ ಸೌಂದರ್ಯವನ್ನು ಯಥಾಸ್ಥಿತಿ ಕಾಪಾಡಿಕೊಂಡು ಹೋಗಬೇಕು, ಅಂದರೆ ಅವರಿಗೆ ನಿದ್ರೆ ಅತ್ಯವಶ್ಯಕ. 3. ಹೆಂಗಸರು ಪ್ರತಿದಿನ ಕನಿಷ್ಠ 2 ರಿಂದ 3 ಬಾರಿ ಮಲವಿಸರ್ಜನೆ ಮಾಡಬೇಕು. ಇದರಿಂದ ದೇಹದಲ್ಲಿರುವ ತ್ಯಾಜ್ಯ ಹೊರಗೆ ಹೋದಂತೆ ಇಡೀ ದೇಹ ಫ್ರೆಶ್ ಆಗಿರುತ್ತದೆ. 3. ಹೆಂಗಸರು ಸ್ನಾನ ಮಾಡುವಾಗ ತಮ್ಮ ಮೈ ಮತ್ತು ದೇಹವನ್ನು ಹೆಚ್ಚು ಉಜ್ಜಿಕೊಳ್ಳಬಾರದು. ಇದರಿಂದ ನಿಮ್ಮ ತುಚ್ಚಲ್ಲಿರುವ ನೈಸರ್ಗಿಕ ಬಳಸುವ ಮೇಲಿರುವ ಕಾಂತಿಯನ್ನು ಕಳೆದುಕೊಳ್ಳುತ್ತಾರೆ. 4. ಹೆಂಗಸರು ಪ್ರತಿದಿನ ಕನಿಷ್ಠ 2 ಬಾರಿ ತನ್ನ ಮುಖವನ್ನು ಕಳೆದುಕೊಳ್ಳಬೇಕು. ಇದರಿಂದ ಮುಖದ ಮೇಲಿರುವ ಕಲ್ಮಶಗಳು ಮಾಯವಾಗುತ್ತದೆ. ಪ್ರತಿದಿನ ಮುಖ ತೊಳೆಯುವುದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. 5. ಮಾಂಸಾಹಾರ ಹೆಚ್ಚಾಗಿ ಸೇವಿಸುವ ಹೆಂಗಸರು ಬೇಗ ಹೊಳಪನ್ನು ಕಳೆದುಕೊಳ್ಳುತ್ತದೆ ಮತ್ತು ಚರ್ಮ ಬೇಗ ಜೋತು ಬೀಳುತ್ತದೆ. ಇದರ ಬದಲು ಹೆಂಗಸರು ಪ್ರತಿದಿನ ಸಸ್ಯಾಹಾರವನ್ನು ಸೇವಿಸುವುದು ತುಂಬಾ ಅಗತ್ಯ ಮತ್ತು ಆದಷ್ಟು ಆಹಾರದಲ್ಲಿ ಹಸಿರು ತರಕಾರಿ ಉಪಯೋಗಿಸುವುದು ಒಳ್ಳೆಯದು. ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವಿಸುವುದು ತುಂಬಾ ಅಗತ್ಯವಾಗಿರುತ್ತದೆ. 6. ಹೆಂಗಸರು ಒಂದೇ ಜಾಗದಲ್ಲಿ ಗಂಟೆಗಟ್ಟಲೆ ಕುಳಿತುಕೊಳ್ಳಬಾರದು. ಇದರಿಂದ ಮೈ ತುಂಬಾ ಕೊಬ್ಬು ಬೆಳೆದು ಹೆಂಗಸರು ಬೇಗ ದಪ್ಪವಾಗುತ್ತಾರೆ, ವಯಸ್ಸಾದಂತೆ ಕಾಣುತ್ತಾರೆ. ಇದರ ಬದಲು ಮನೆಯಲ್ಲಿರುವ ಎಲ್ಲ ಕೆಲಸಗಳಲ್ಲಿ ಮತ್ತು ಮನೆಯ ಎಲ್ಲ ಚಟುವಟಿಕೆಗಳಲ್ಲಿ ಚುರುಕಾಗಿ ಕಾರ್ಯನಿರ್ವಹಿಸಬೇಕು. ಇದರಿಂದ ದೇಹದಲ್ಲಿರುವ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತವೆ ಮತ್ತು ಫುಲ್ ಆಕ್ಟಿವ್ ಆಗಿ ಇರುತ್ತವೆ. 7. ಹೆಂಗಸರು ಸೂರ್ಯನ ಬಿಸಿಲಿನಿಂದ ಆದಷ್ಟು ನಿಮ್ಮ ಚರ್ಮವನ್ನು ರಕ್ಷಿಸಿ, ಇದರಿಂದ ಚರ್ಮ ಬೇಗ ವಯಸ್ಸಾದಂತೆ ಕಾಣುವುದಿಲ್ಲ. 8. ಹೆಂಗಸರು ತಮ್ಮ ಕೂದಲನ್ನು ವಾರದಲ್ಲಿ 1 ಸಲ ತಪ್ಪದೆ ಶಾಂಪೂ ಅಥವಾ ಕಂಡೀಷನರ್ನಿಂದ ತೊಳೆಯಬೇಕು ಹಾಗೂ ಕೂದಲಿನ ಆರೈಕೆಯನ್ನು ಮನೆಯಲ್ಲಿಯೇ ಚೆನ್ನಾಗಿ ಮಾಡಬೇಕು. ಮನುಷ್ಯನ ಸೌಂದರ್ಯವನ್ನು ಕೂದಲಿನೊಂದಿಗೆ ಅಳೆಯುತ್ತಾರೆ ಅನ್ನೋದನ್ನ ಮರೆಯಬಾರದು. 9. ಹೆಂಗಸರು ತುಂಬಾ ಟೈಟ್ ಬ್ರಾ ಧರಿಸಬಾರದು. ಇದರಿಂದ ದೇಹಕ್ಕೆ ಸರಿಯಾದ ಕ್ರಮದಲ್ಲಿ ರಕ್ತ ಸಂಚಲನ ಕ್ರಿಯೆ ಆಗುವುದಿಲ್ಲ. 10. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಧ್ಯಾನ, ಯೋಗ, ಪ್ರಾರ್ಥನೆ, ವ್ಯಾಯಾಮದಂತಹ ಚಟುವಟಿಕೆಗಳಲ್ಲಿ ಹೆಂಗಸರು ಹೆಚ್ಚು ಭಾಗಿಯಾಗಬೇಕು. ಇದರಿಂದ ದೇಹ ಫುಲ್ ಆಕ್ಟಿವ್ ಆಗಿರುತ್ತದೆ ಮತ್ತು ನಮ್ಮ ದೇಹ ಎಲ್ಲದಕ್ಕೂ ಸರಿಯಾಗಿ ಸಹಕರಿಸುತ್ತದೆ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.